ಹೀಗೆ ಉಲ್ಟಾ ಮಾಡಿ ಇಟ್ಟಾಗ ಯಾವ ಫೋಟೋ ಎಲ್ಲಿದೆ ಅಂತ ಯಾರಿಗೆ ಹೇಳಕ್ಕಾಗಲ್ಲ ಮಹೇಶ್ವರಿ ಅವರೇ. ಅಲ್ಲಿರುತ್ತೆ. ಈಗ ನೀವು ಇಲ್ಲಿ ಬನ್ನಿ, ಫ್ರಂಟ್ ಟು ಫ್ರಂಟ್ ಬನ್ನಿ. ಈಗ ನಿಂತ್ಕೊಳ್ಳಿ ಇಲ್ಲಿ ನನ್ನ ಎದುರುಗಡೆ, ಫ್ರಂಟ್ ಟು ಫ್ರಂಟ್. ಇದು ಮೈಂಡ್ ಟು ಮೈಂಡ್ ಗೇಮ್ ಇದು. ಜನ ಇದ್ದಾರೆ ಅನ್ನೋದನ್ನು ಮರೆತು ಬಿಡಬೇಕು ನೀವು. ಅಂದರೆ ಒಂದು ಕ್ಷಣಕ್ಕೆ ನಿಮ್ಮ ಮನಸ್ಸು ಖಾಲಿ ಆಗಿರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ನೋಡಿ ಈ ಮಂತ್ರದಲ್ಲಿ ಹೀಗೆ ಹೀಗೆ ಮಾಡಿ ಒಮ್ಮೆ ನಿಮ್ಮ ಹಣೆಗೆ ಮುಟ್ಟಿಸ್ತಾ ಇದ್ದಾರೆ. ಆ ಫೋಟೋಸ್ ನನ್ ಕೊಡಿ. ಈ ಕೋಲನ್ನು ನಿಮ್ಮ ಬಲಗೈ ಹೀಗೆ ನಿಂತ್ಕೋಬೇಕು. ಅಲ್ಲೇ ಹೋಗಿ ನಿಂತ್ಕೋಬೇಕು. ಎಲ್ಲಿ ನಿಂತಿರಲಿಲ್ಲ ಅಲ್ಲೇ. ನನ್ನ ಕಡೆಗೆ ಸ್ವಲ್ಪ ಈಚೆ ತಿರುಗಿ, ಸೊ ದಟ್ ನೋ ಡಿಸ್ಟ್ರಾಕ್ಷನ್ ಫ್ರಮ್ ದಟ್ ಸೈಡ್. ನನ್ನ ಕಡೆಗೆ ಹಾಗೆ ತಿರುಗಿ. ನೀವು ನೋಡ್ತಿದ್ದಾಗ ನಾನು ನಿಮ್ಮ ಮೈಂಡನ್ನು ರೀಡ್ ಮಾಡಲಿಕ್ಕೆ ಟ್ರೈ ಮಾಡ್ದೆ. ಎಲ್ಲ ಫೋಟೋಸ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿಂದ ಒಂದು ಫೋಟೋ ತೆಗಿತೇನೆ. ಯಾವುದು ಅಂತ ಮಹೇಶ್ವರಿ ಅವರಿಗೆ ಹೇಳಲ್ಲ, ಕಲಾಭಿಮಾನಿ ಬಂಧುಗಳಿಗೆ ಈ ಫೋಟೋ ಯಾವುದು ಅಂತ ನಿಮಗೂ ಹೇಳಲ್ಲ. ಬಟ್ ಸಮ್ಮುಖದಲ್ಲಿ ಇಲ್ಲಿ ಸ್ಟ್ಯಾಂಡ್ ಮೇಲೆ ಇರುತ್ತೆ. ಈಗ ಮೇಡಮ್ ಅವರು ಅಲ್ಲೇ ನಿಂತ್ಕೊಂಡೆ ನಿಮ್ಮ ಕಣ್ಣಿಂದ ಇಲ್ಲಿ ನೋಡಿ, ಈ ಫೋಟೋ ನೋಡಿ, ಸುಮ್ಮನೆ ಹೀಗೆ ನೋಡಿ, ದೃಷ್ಟಿ ಇಲ್ಲಿ 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 ಇಲ್ಲಿ. ಡಿಸಿಷನ್ ಮಾಡಲಿಕ್ಕೆ ಇಲ್ಲ. ಈಗ ಇಂಟ್ಯೂಷನ್ ಅಂತ ಹೇಳ್ತೀವಿ, ನಿಮ್ಗೆ ಅರ್ಥ ಆಗುತ್ತೆ. ಇಂಟ್ಯೂಷನ್ ನಿಮ್ಮ ಮನಸ್ಸು ಹೇಳುತ್ತೆ ಒಂದು ಫೋಟೋವನ್ನು ಮುಟ್ಟಬೇಕು ಅಂತ. ಆ ಫೋಟೋವನ್ನು ಡಿಸೈಡ್ ಮಾಡಿಬಿಡಿ. ಸುಮ್ಮನೆ ಮನಸ್ಸು ಹೇಳುತ್ತೆ. ಆ ಫೋಟೋವನ್ನು ಆ ಮಂತ್ರದ ಕೋಲಿಂದ ಟಚ್ ಮಾಡಿ. ನೀವು ಬರ್ತಿದ್ದ ಹಾಗೆ ನಿಮ್ಮ ಡಿಸಿಷನ್ ಚೇಂಜ್ ಆಯಿತು. ಬಾಡಿ ಲ್ಯಾಂಗ್ವೇಜ್ ಅಂತ ನಾನು ಹೇಳ್ತೇನೆ. ನೀವು ಬಂದಿದ್ದಾಗೆ ಡಿಸಿಷನ್ ಅಲ್ಲೇ ನೀವು ಸ್ವಲ್ಪ ಈಚೆ ಒಂದು ಸ್ಟೆಪ್ ಮುಂದೆ ಬನ್ನಿ. ನೋಡಿ ಮೇಡಮ್, ಇನ್ನೊಮ್ಮೆ ಹೇಳ್ತೇನೆ, ನೀವು ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲ ಅನ್ನೋದು ನನಗೆ ಬಾಡಿ ಲ್ಯಾಂಗ್ವೇಜ್ ಇಂದ ಹೇಳಕ್ಕಾಗುತ್ತೆ. ಐ ಕ್ಯಾನ್ ರೀಡ್ ದ ಫೇಸ್. ನೀವು ಇಲ್ಲ, ಇನ್ನು ನೀವು ಸಿಂಕಿನ್ ಆಗಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ನನಗೆ. ಒಂದು ಕ್ಷಣ ಮರೆತು ಬಿಡಿ ಎಲ್ಲ ಡಿಸಿಷನ್. ನಾನು ಅದು ಮುಟ್ಟಬೇಕು, ಇದು ಮುಟ್ಟಬೇಕಾ ಅನ್ನೋದು ಕ್ರಾಸ್ ಡಿಸಿಷನ್ ಆಗಬೇಕು. ನನಗೆ ಗೊತ್ತಾಗಿದೆ ಕ್ರಾಸ್ ಡಿಸಿಷನ್. ಮನಸ್ಸು ಇಲ್ಲಿ ನೋಡಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ನ ಕಣ್ಣ ನೋಡಿ, ಮನಸ್ಸು ಹೇಳುತ್ತೆ ಒಂದು ಫೋಟೋವನ್ನು ಮುಟ್ಟಬೇಕಂತ. ಪಟ್ಟ ಅಂತ ಒಂದು ಫೋಟೋ ಮುಟ್ಟಿ ಅಷ್ಟೇ. ನಿಮ್ಮ ವಿಷಯ ನೆನ್ಪಿಟ್ಕೊಳ್ಳಿ. ಎಲ್ಲ ಫೋಟೋಸ್ಗಳಲ್ಲಿ ಒಂದು ಫೋಟೋವನ್ನು ಮುಟ್ಟಬೇಕು ಅಂತ ಮಹೇಶ್ವರಿ ಅವರು ಈ ಸಾರಿ ಅವರ ಮನಸ್ಸಿನ ಮಾತನ್ನು ಕೇಳಿ ಒಂದು ಫೋಟೋ ಮುಟ್ಟಿದ್ದಾರೆ. ಸರಿಯಲ್ಲ ಮೇಡಮ್? ಇದೆಲ್ಲ ಫೋಟೋಸ್ಗಳನ್ನು ತೆಗಿತಿದ್ದೇನೆ. ಈಗ ಎಲ್ಲ ಫೋಟೋಸ್ಗಳು ಹೋಗಿದೆ. ಒಂದು ಫೋಟೋ ಉಳ್ಕೊಂಡಿದೆ, ಮಾತ್ರ ನಾನು ಕೊಡ್ಬೇಕು ಮೇಡಮ್. ಆ ಫೋಟೋ ನೀವು ತಗೋಬೇಕು, ಅದನ್ನು ನೀವು ನೋಡ್ಬೇಕೊಮ್ಮೆ, ನನಗೆ ತೋರಿಸ್ಬೇಕು, ಎಲ್ರಿಗೂ ತೋರಿಸ್ಬೇಕು. ನಮ್ಮೆಲ್ಲರ ನೆಚ್ಚಿನ ಸುದೀಪ್ ಅವರು. ಫಸ್ಟ್ ಕ್ವಶನ್ ಮಹೇಶ್ವರಿ ಅವರು, ಈ ಸ್ಟೇಜ್ ಮೇಲೆ ನೀವು ಬರ್ತೀರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ, 100% ಇಲ್ಲ. ಮುಟ್ಟುವಾಗ ಇದೇ ಫೋಟೋ ಸಿಗುತ್ತೆ ಅಂತ ಗೊತ್ತಿಲ್ಲ? ಅದು ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಇಲ್ಲ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಹುಟ್ಟಿಕೊಳ್ಳುವಂಥದ್ದು ನಮ್ಮ ಮನಸ್ಸಿನ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅನ್ನುವಂಥದ್ದು ನಮ್ಮ ಮೆಂಟಲಿಸಮ್ ಸೈನ್ಸ್ ಹೇಳುತ್ತೆ. ಆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ಓದುವಂತ ಶಕ್ತಿ ನನಗಿದೆ. ಒಂದು ವೇಳೆ ನನ್ನ ಶಕ್ತಿ ಸರಿ ಇದ್ರೆ ಇಡೀ ಕಾರ್ಯಕ್ರಮ ಶುರುವಾಗೋದಕ್ಕೆ ಮೊದಲು ನಾನು ಇಲ್ಲೊಂದು ಫೋಟೋ ಇಟ್ಟಿದ್ದೇನೆ. ಅದು ಏನಂತ ನೋಡೋಣ. 1 2 3. ದಟ್ ಇಸ್ ಎಕ್ಸಾಕ್ಟ್ಲಿ ಸುದೀಪ್. ವೇದಿಕೆ ಮೇಲೆ ಬಂದಿರುವಂತ ಮೇಡಮ್ ಅವರಿಗೆ ಮತ್ತು ಈ ಮ್ಯಾಜಿಕ್ಗೆ ಎಷ್ಟು ದೊಡ್ಡ ಚಪ್ಪಾಳೆ.